ಹಿಂದೂ ಅಪಾರ ಮಹಿಮ. ಹಿಂದೂ ಅಗಣಿತ ಮಹಿಮ. ಹಿಂದೂ ಎಂದರೆ ಸಿಂಧು ಎಂದರ್ಥ. ಸಿಂಧು ಎಂದರೆ ಸಾಧು, ಸಜ್ಜನ, ಯೋಗ್ಯ, ಸೌಜನ್ಯ ಎಂದರ್ಥ. ಅಸಿಂಧು ಎಂಬ ಪದ ಹಿಂದುವಿನ ನಿಘಂಟಿನಲ್ಲಿ ಇಲ್ಲ, ಇಲ್ಲವೇ ಇಲ್ಲ. ಹಿಂದೂ ವಸುಧೈವ ಕುಟುಂಬಕ. ವಸುಧೈವ ಕುಟುಂಬಕನಾಗುವುದು ಕೇವಲ ಹಿಂದುವಿಗೆ ಮಾತ್ರ ಸಾಧ್ಯ. ಎಲ್ಲರನ್ನೂ ಒಪ್ಪಿಕೊಂಡು, ಅಪ್ಪಿಕೊಂಡು, ಆಲಿಂಗಿಸಿಕೊಂಡು, ಅನುಸರಿಸಿಕೊಂಡು ಹೋಗುವ ಬಹುದೊಡ್ಡ ಗುಣ ಹಿಂದುವಿನಲ್ಲಿದೆ. ಅಸತ್ತಿಗೆ ಸತ್ ದೀಕ್ಷೆ, ತಮಸ್ಸಿಗೆ ಜ್ಯೋತಿರ್ದೀಕ್ಷೆ, ಮೃತ್ಯುವಿಗೆ ಅಮರತ್ವದ ದೀಕ್ಷೆ ಕೊಟ್ಟುಕೊಂಡು ಹೋಗುವುದು ಹಿಂದುವಿನ ಹುಟ್ಟುಗುಣ. ಸಹನಾವವತು ಸಹನೌ ಭುನಕ್ತು ಸರ್ವೇ ಜನಾಃ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖವಾಗ್ಭವೇತ್ ಎಂದು ಹೇಳಿಕೊಂಡು ಮತ್ತು ಹಾಗೆಂದು ಪ್ರಾರ್ಥಿಸುತ್ತಾ ಬದುಕುವುದು ಹಿಂದುವಿಗೆ ಮಾತ್ರ ಸಾಧ್ಯ. ಹಿಂದುವಿನ ಬಳಿ ಎಲ್ಲರಿಗೂ ಜಾಗ ಇದೆ, ಎಲ್ಲರಿಗೂ ಆಶ್ರಯವಿದೆ. ಹಿಂದೂ ಎಲ್ಲರನ್ನೂ ಇವ ನಮ್ಮವ ಎಂದಂದುಕೊಂಡು ಹೋಗುತ್ತಾನೆ. ಹಿಂದುವಿನ ಬಳಿ ಇವನಾರವ, ಅವನಾರವ ಎಂಬ ಈ ಪ್ರಶ್ನೆ ಮತ್ತು ಪ್ರಶ್ನಾವಳಿಗಳೇ ಇಲ್ಲ. ಅಷ್ಟು ಮಾತ್ರವಲ್ಲ, ತನ್ನನ್ನು ಒಪ್ಪಿಕೊಳ್ಳದವರನ್ನು, ತನ್ನನ್ನು ಅನುಸರಿಸದವರನ್ನು ಮತ್ತು ತನ್ನನ್ನು ಆಚರಿಸದವರನ್ನು ಕಾಫಿರ್ ಎಂದು ಹಿಂದೂ ಎಂದೂ ಹೇಳಲಾರ. ಹಿಂದೂ ಎಂದರೆ ಬಂಧು, ಹಿಂದೂ ಎಂದರೆ ಸನಾತನ, ಹಿಂದೂ ಎಂದರೆ ವಿಕಸಿತ, ಹಿಂದೂ ಎಂದರೆ ಸಂಕುಚಿತವಲ್ಲ, ಹಿಂದೂ ಎಂದರೆ ಬಂಧುರ, ಹಿಂದೂ ಎಂದರೆ ಅಭಯವಲ್ಲ, ಹಿಂದೂ ಎಂದರೆ ಅಭಯ, ನಿರ್ಭಯ. ಹಿಂದೂ ಎಂದರೆ ಬರೀ ಮೇಲೆ ಮೇಲೆ, ಉಪರಿ ಅಲ್ಲ. ಹಿಂದೂ ಎಂದರೆ ಆಳಕ್ಕೆ ಇಳಿಯುವುದು, ಆಗರ್ಭವಾಗುವುದು ಎಂದರ್ಥ. ಹಿಂದೂ ಎಂದರೆ ಆಗರ್ಭದಿಂದ ಆಮರಣದವರೆಗೆ ಬದ್ಧನಾಗಿರುವುದು ಎಂದರ್ಥ. ಹಿಂದೂ ಎಂದರೆ ಆಪಾದಮಸ್ತಕ ಬುದ್ಧನಾಗಿರುವುದು ಎಂದರ್ಥ. ಹಿಂದೂ ಎಂದರೆ ಜ್ಞಾನ, ವಿಜ್ಞಾನ, ಅಧ್ಯಯನದ ಅನಾವರಣ ಎಂದರ್ಥ. ಹಿಂದೂ ಎಂದರೆ ವಿಶ್ವವಿದ್ಯಾಲಯ, ಹಿಂದೂ ಎಂದರೆ ಬೋಧ ವಿಶ್ವವಿದ್ಯಾಲಯ, ಹಿಂದೂ ಎಂದರೆ ಬೋಧಿವೃಕ್ಷ. ಒಳಿತು ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ತನ್ನನ್ನು ಬಂದು ಕೂಡಿಕೊಳ್ಳಲಿ ಎಂದು ಹಂಬಲಿಸುವವ ಹಿಂದೂ. ಒಳಿತು ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ತನ್ನನ್ನು ಬಂದು ಕೂಡಿಕೊಳ್ಳಲಿ ಎಂದು ಹಂಬಲಿಸುವವ ಹಿಂದೂ. ಆನೋ ಭದ್ರಾಣಿ ಕೃತವಃ ಎಂತು ವಿಶ್ವತಃ. ಇದು ಹಿಂದುವಿನ ಮೂಲ ಮಂತ್ರ, ಇದು ಹಿಂದುವಿನ ಮೂಲ ಆಶಯ. ಬೇರೆಯವರು ಕೇವಲ ಮಸೀದೆ, ಮದರಸ, ಮಸೀಹಾಗಳಿಗೆ ಸೀಮಿತವಾಗಿರುವಂತೆ ಹಿಂದೂ ಕೇವಲ ಮಂದಿರ, ಮನುಸ್ಮೃತಿ, ಮೂರ್ತಿ ಪೂಜೆಗೆ ಸೀಮಿತವಾಗಿ ಉಳಿಯುವವನಲ್ಲ. ಹಿಂದೂ ಎಂದರೆ ಬೆಳೆಯುವವನು ಎಂದರ್ಥ. ಹಿಂದೂ ಎಂದರೆ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವವನು ಎಂದರ್ಥ. ಹಿಂದೂ ಎಂದರೆ ವಿಸ್ತಾರ ಮತ್ತು ಹಿಂದೂ ಎಂದರೆ ವಿಸ್ತೃತ. ಹಿಂದೂ ಎಂದರೆ ಅಣೋರಣೀಯಾನ್, ಹಿಂದೂ ಎಂದರೆ ಮಹತೋಮಹಿಯಾನ್. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಹೇಳುವುದಾದರೆ ಹಿಂದೂ ಎಂದರೆ ಮಹತೋಮಹಿಯಾನಗೂ ಮೀರಿದ ಒಂದು ಮಹಾಯಾನ. ಹಿಂದೂ ಎಂದರೆ ಮಹತೋಮಹಿಯಾನಗೂ ಮೀರಿದ ಒಂದು ಮಹಾಯಾನ.